ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು 1 ವರ್ಷದಿಂದ ರಾವಣ ಕ್ಯಾರೆಕ್ಟರ್ನ ಮಾಡ್ತಾರೆ. ರಾಮಾಯಣ ಸಿನಿಮಾ ಅನ್ನೋದು ಬಾಲಿವುಡ್ಡಲ್ಲಿ ಒಂದು ಸಿನಿಮಾನ ಟೇಕ್ ಆಫ್ ಮಾಡ್ತಿದ್ದಾರೆ ಅಂತ ಪ್ರತಿ ಒಂದು ವಾರಕ್ಕೂ ಅಥವಾ ಪ್ರತಿ ಒಂದು ತಿಂಗಳಿಗೂ ಬಸ್ ನ್ಯೂಸ್ ರಿಪೋರ್ಟ್ಸಲ್ಲಿ ನ್ಯೂಸ್ ಅನ್ನೋದು ಬರ್ತಾ ಇತ್ತು. ಆ್ಯಂಡ್ ಸುಮಾರು ಜನರಿಗೆ ಇದ್ರ ಬಗ್ಗೆ ಗೊತ್ತಿತ್ತು. ಯಾವತ್ತೋ ಒಂದು ದಿನ ಇದನ್ನು ಟೇಕ್ ಆಫ್ ಮಾಡ್ತಾರೆ. ಅದು ರಾವಣ ಕ್ಯಾರೆಕ್ಟರ್ ಆಗಿ ಮಾಡ್ತಾರಾ ಅಥವಾ ಆ ಮೂವಿಯಲ್ಲಿ ಬೇರೆ ರೀತಿಯ ಯಾವುದನ್ನ ಪಾತ್ರವನ್ನು ಮಾಡ್ತಾರಾ ಅನ್ನೋದು ಗೊಂದಲ ಮಾತ್ರ ಇದ್ದೇ ಇತ್ತು. ಸೊ ಅದಕ್ಕೋಸ್ಕರ ಈಗ ಒಂದು ಅಫಿಷಿಯಲ್ ನ್ಯೂಸ್ ರಾಮಾಯಣ ಸಿನಿಮಾದಿಂದ ಒಂದು ನ್ಯೂಸ್ ಬಂದಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆನೇ. ಸೊ ಈ ಮಾಹಿತಿ ನೀವು ಕನ್ಫರ್ಮ್ ಆಗಿ ತಿಳ್ಕೊಳ್ಳೇಬೇಕು. ಸೊ ಆ ಮಾಹಿತಿ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ರಾಮಾಯಣ ಮೂವಿ ನಿತೇಶ್ ತಿವಾರಿ ಅವರು ಡೈರೆಕ್ಷನಲ್ಲಿ ಬರ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಯಾಕಂದರೆ ನಾನು ಲಾಸ್ಟ್ ಸುಮಾರು ವೀಡಿಯೋಸಲ್ಲಿ ಈ ಟಾಪಿಕ್ನ ಕವರಪ್ ಅನ್ನೋದು ಮಾಡಿದ್ದೆ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ನಿತೇಶ್ ತಿವಾರಿ ಅವರು ಈ ಮೂವಿಯ ಡೈರೆಕ್ಟರ್. ಆ್ಯಂಡ್ ರಾಮನಾಗಿ ರಣಬೀರ್ ಕಪೂರ್ ಅವರು ಮಾಡ್ತಾರೆ, ಅಂದರೆ ಸೀತೆಯಾಗಿ ಬಂದ್ಬಿಟ್ಟು ಸಾಯಿ ಪಲ್ಲವಿ ಅವರು ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇತ್ತು. ಸೊ ಅದ್ರ ಜೊತೆಗೆ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಿದ್ದಾರೆ ಅಂತ ಪ್ರತಿ ಸಲನೂ ಈ ಮಾಹಿತಿ ಸಿಗ್ತಾ ಇತ್ತು. ಸೊ ಈಗ ಸಿಕ್ಕಿರೋ ಮಾಹಿತಿ ಏನಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ರಾಮಾಯಣ ಮೂವಿ ಇವಾಗ ಏನು ಬರ್ತಿದೆಯೋ ಆ ಮೂವಿಯ ಪ್ರೊಡ್ಯೂಸರ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ. ಆ್ಯಂಡ್ ಇದು ಅಫಿಷಿಯಲ್ ನ್ಯೂಸ್ ಸಹ ಹೌದು. ಆ್ಯಂಡ್ ಮೇನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇವ್ರ ಜೊತೆಗೆ ಕೊಲಾಬ್ರೇಷನ್ ಆಗಿರೋದು ನಮಿತ್ ಮಲ್ಹೋತ್ರಾ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ. ಅವರು ಪ್ರೈಮ್ ಫೋಕಸ್ ಸ್ಟುಡಿಯೋಸ್ನ ನಡೆಸ್ತಾ ಇದ್ದಾರೆ. ಸೊ ಆ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಅವರ ಮಾನ್ಸ್ಟರ್ ಕ್ರಿಯೇಷನ್ ಪ್ರೊಡಕ್ಷನ್ ಹೌಸು, 2 ಪ್ರೊಡಕ್ಷನ್ ಹೌಸು ಸೇರಿಕೊಂಡು ಮಾಡ್ತಿರೋ ಒಂದು ಸಿನಿಮಾನೇ ರಾಮಾಯಣ. ಸೊ ಇದ್ರ ಬಗ್ಗೆ ಬಜೆಟ್ ಇನ್ನೂ ಎಲ್ಲೂ ರಿವೀಲ್ ಮಾಡಿಲ್ಲ. ಆದರೆ ತುಂಬಾ ದುಡ್ಡು ಖರ್ಚು ಆಗಲೇ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಆದಿಪುರುಷ್ ಮೂವಿ ಸುಮಾರು 700 ಕೋಟಿ ಅನ್ನೋದು ಬಜೆಟ್ ಅನ್ನೋದು ಹಾಕಿದ್ರು. ಸೊ ಅದೇ ರೀತಿ ಈಗ ಬರ್ತಿರೋ ರಾಮಾಯಣ ಮೂವಿ ಇನ್ನೂ ಜಾಸ್ತಿನೇ ಬಜೆಟ್ ಆಗುತ್ತೆ ಅಂತ ಹೇಳ್ತೀನಿ. 1000 ಕೋಟಿ ಅಂತ ಅಲ್ಲಿ ಇಲ್ಲಿ ಮಾಹಿತಿ ಓಡಾಡ್ತಿದೆ. ಸೊ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ನನಗೆ ಇಲ್ಲಿ ಸಿಕ್ಕಿರೋ ಮಾಹಿತಿ ಏನಪ್ಪ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಮೂವಿಯಲ್ಲಿ ಹೌದು ನಿಜ ಮಾಡ್ತಿದ್ದಾರೆ, ರಾವಣನಾಗಿ ಒಂದು ಪಾತ್ರವನ್ನು ಮಾಡ್ತಿದ್ದಾರೆ ಅಂತ ಮಾಹಿತಿಯನ್ನು ಸಿಕ್ಕಿದೆ. ಸೊ ಈ ಮೂವಿ ಟೇಕ್ ಅಪ್ ಆಗೋಕ್ಕೂ ಮುಂಚೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಈ ಮೂವಿ ಬಗ್ಗೆ. ನನಗೆ ಸುಮಾರು ದಿನಗಳಿಂದ ಒಂದು ಕನಸು ಅನ್ನೋದಿತ್ತು, ನನ್ನ ಭಾರತದ ಚಿತ್ರವನ್ನು ವರ್ಲ್ಡ್ ವೈಡ್ ಆಗಿ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು. ಆ ಕನಸಿನ ಕಡೆ ನಾನು ಹೋಗ್ತಾ ಇದ್ದರೆ ನನಗೆ VFC ಸ್ಟುಡಿಯೋಸ್ ಅವರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗುವಾಗ ನಮ್ಮ ರಾಮಾಯಣದ ಬಗ್ಗೆ ಸ್ವತಃ ಮಾತುಕತೆ ಬಂತು. ಸೊ ಅವಾಗ ಅಂದ್ಕೊಂಡ್ವಿ ನಾವು ಈ ಸಿನಿಮಾನ ಟೇಕ್ ಆಫ್ ಮಾಡ್ಬೋದು ಅಂತ. ಸೊ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಆಗೋಗಿದೆ. ನಾವು ರೆಡಿಯಾಗಿದ್ದೀವಿ. ಖಂಡಿತವಾಗಲೂ ಒಂದು ಒಳ್ಳೆಯ ವಿಜುವಲ್ ಎಫೆಕ್ಟ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ನಾವು ನಮ್ಮ ಮಣ್ಣಿನ ಕತೆ, ನಮ್ಮ ರಾಮಾಯಣ ದಂತಕಥೆಯನ್ನು ಹೇಳೋಕ್ಕೆ ಹೊರಟಿದ್ದೀವಿ ಅಂತ ಸ್ವತಃ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಮಣ್ಣಿನ ಕತೆ ಹೇಳೋದಕ್ಕೆ ಅದು ಸ್ವತಃ ನಮ್ಮ ಕನ್ನಡಿಗ ಮುಂದೆ ಬರ್ತಿದ್ದಾನೆ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಸುಮಾರು ಜನ ಇದನ್ನು ನೆಗೆಟಿವ್ ಶೇಡಲ್ಲೂ ನೋಡ್ತಿದ್ದಾರೆ. ಯಾಕಂದರೆ ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಬೇರೆ ಸಿನಿಮಾಗಳು ಮಾಡಲ್ಲ, ಬೇರೆ ಭಾಷೆಗಳಿಗೆ ಹೋಗಲ್ಲ, ಅವ್ರನ್ನೇ ಇಲ್ಲಿಗೆ ಕರ್ಕೊತಾರೆ ಅಂತ ಅವರೇ ಹೇಳಿದರು. ಆದರೆ ಈ ರೀತಿ ಇವಾಗ ಬೇರೆ ಬೇರೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಬೇರೆ ಭಾಷೆಯಲ್ಲಿ ಅಂತ ಸುಮಾರು ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸಲ್ಲಿ ಬರ್ತಿದ್ದಾವೆ. ಸೊ ನನಗಂತೂ ಖುಷಿ ಆಯಿತು. ಯಾಕಂದರೆ ಬೇರೆ ಸಿನಿಮಾ ಅಲ್ವೇ ಅಲ್ಲ, ಅದು ನಮ್ಮ ಮಣ್ಣಿನ ಕತೆ. ಎಲ್ಲಿ ಹೋಗಿ ಮಾಡಿದ್ರೆ ಏನಂತೆ, ನಮ್ಮ ಭಾಷೆಯಲ್ಲೂ ಸಿನಿಮಾ ಬಂದೇ ಬರುತ್ತೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗಾಗಲೇ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ವರ್ಲ್ಡ್ ವೈಡಲ್ಲಿ. ಸೊ ಇಂಥ ಸಿನಿಮಾನ ಟೇಕ್ ಆಫ್ ಮಾಡಿದ್ರೆ ವರ್ಲ್ಡ್ ವೈಡಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗಂತೂ ಗೊತ್ತಿದೆ. ಸೊ ನಿತೇಶ್ ತಿವಾರಿ ಅವರು ಈ ಮೂವಿಯ ಶೂಟಿಂಗ್ ಅನ್ನೋದು ಅತಿ ಶೀಘ್ರದಲ್ಲೇ ಸ್ಟಾರ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಕೊತಿದ್ದಾರೆ. ಸೊ ಮುಂದೆ ಬರೋ ದಿನಗಳಲ್ಲಿ ಈ ಮೂವಿ ಅಪ್ಡೇಟ್ಸ್ ಖಂಡಿತವಾಗ್ಲೂ ಬರ್ತಾ ಹೋಗ್ತವೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸುಮಾರು ದಿನಗಳಿಂದ ಕಾಯ್ತಾ ಇದ್ವಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಯಾವಾಗ ಅಂತ. ಇವತ್ತು ಈ ಮಾಹಿತಿ ಅನ್ನೋದು ಸಿಕ್ಕಿದೆ, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.